ಪ್ರೈಸ್ ಲಾರ್ಡ್ ಬ್ರದರ್ ಆ್ಯಂಡ್ ಸಿಸ್ಟರ್ಸ್, ಥ್ಯಾಂಕ್ ಯು ಜೀಸಸ್. ಈ ಒಂದು ಚಿಕ್ಕ ಸಾಕ್ಷಿಯನ್ನು ಹೇಳಲಿಕ್ಕೆ ದೇವರು ಪ್ರೇರೇಪಣೆ ಮಾಡೋದಕ್ಕಾಗಿ ಸ್ತೋತ್ರ. ಈ ಸಾಕ್ಷಿ ಹಲವಾರು ಜನಗಳಿಗೆ ಅವರ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಲಿಕ್ಕಿದ್ದೇನೆ. ಸ್ತೋತ್ರ. ಪ್ರೀತಿಯುಳ್ಳ ಯೇಸುವೆ ಕರ್ತನೇ ಸ್ವಾಮಿ, ಸ್ತೋತ್ರ. ಯೇಸು ನಾಮದಲ್ಲಿ ಒಂದು ಸಮಯದಲ್ಲಿ ದೇವರೇ ನಾವು ಪ್ರಾರ್ಥಿಸುವಂತೆ ಕೃಪೆ ಮಾಡಿದ್ದಕ್ಕಾಗಿ, ಶ್ರಮೆ ಕೊಟ್ಟಿದ್ದಕ್ಕಾಗಿ, ಈ ಸಮಯವನ್ನು ನಿಗದಿಪಡಿಸಿದ್ದಕ್ಕಾಗಿ ಸ್ತೋತ್ರ ಉಂಟಾಗಲಿ. ಯೇಸು ನಾಮದಲ್ಲಿ ಕರ್ತನೆ, ವಿನುತಾ ಅಂತೇಳಿ ದೇವರೇ ಆ ಮಗಳಿಗೆ ಮಾಡಿದಂಥ ಒಂದು ದೊಡ್ಡ ಕಾರ್ಯ, ಒಂದು ಅದ್ಭುತವಾದಂಥ ಕಾರ್ಯವನ್ನು ಸಾಕ್ಷಿಯನ್ನು ಹಂಚ್ಕೊಳ್ಳಿಕ್ಕೆ ಕೃಪೆ ಮಾಡಿದ್ಯಾ, ಅದಕ್ಕಾಗಿ ಸ್ತೋತ್ರ. ಈ ಸಾಕ್ಷಿಯಿಂದ ನಾಮ ಮಹಿಮೆ ಪಡಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್ ಜೀಸಸ್. ಸ್ತೋತ್ರ. ವಿನುತಾ ಸಿಸ್ಟರ್ ಒಬ್ಬರು ಬೆಂಗಳೂರಿಂದ ಕಾಲ್ ಮಾಡ್ತಾರೆ. ನಾನು ಆ ಸಮಯದಲ್ಲಿ ಬೀದರ್ ಜಿಲ್ಲೆಯಲ್ಲಿದ್ದೆ. ಒಂದು 4 ದಿವಸಗಳ ಕಾಲ ಒಂದು ಸೇವೆ ಮಾಡುವಂಥ ಸಮಯವನ್ನು ದೇವರು ಕೊಟ್ಟರು. ಸ್ತೋತ್ರ. ಅಲ್ಲಿ ಅನೇಕರಿಗೆ ದೆವ್ವಗಳನ್ನು ಬಿಡಿಸುವಂತಹ ಒಂದು ಮಾಟ ಮಂತ್ರ ಕಟ್ಟುಗಳಿಂದ ಬಿಡಿಸುವಂತಹ ಕಾರ್ಯ ದೇವರು ಯೇಸುವಿನ ಹೆಸರಿನಲ್ಲಿ ಮಾಡುವಾಗ ಅನೇಕರಿಗೆ ದೊಡ್ಡ ಒಂದು ಬಿಡುಗಡೆ ಆಗಿದೆ. ಸ್ತೋತ್ರ. ಸೊ ಅದೇ ರೀತಿ ಆ ಸಮಯದಲ್ಲಿ ವಿನುತಾ ಸಿಸ್ಟರ್ ಅಂತೇಳಿ ಒಬ್ಬರು ನನ್ನ ನಂಬರ್ ಯಾರು ಕೊಟ್ಟಿದ್ದಾರೆ, ಅವ್ರು ಫೋನ್ ಮಾಡಿ, ಪಾಸ್ಟರ್ ಈ ಥರ ಆಗಿದೆ, ನನ್ನ ಬೆರಳು ಒಂದು ಸ್ಕ್ರಬ್ಬು ಒಳಗಡೆ ಹೋಗಿ ಸ್ವಲ್ಪ ಚಿಕ್ಕದಾಗಿದ್ದಿದ್ದು ಇವಾಗ ಮಾಂಸವನ್ನೇ ತಿನ್ಕೊಂಡು ಬಂದಿದೆ ಅಂಥೇಳಿ ಆ ಒಂದು ಫೋಟೋ ಹೊಡೆದು ಕಳಿಸಿದ್ರು. ಸೊ ಅದಕ್ಕಾಗಿ ನಾನು ಅದು ನೋಡಿದ್ಮೇಲೆ ಅವರಿಗೆ ಫೋನ್ ಮಾಡಿ, ಸುಮಾರು ರಾತ್ರಿ 10 ಕಾಲಾಗಿತ್ತು. ಆ ಸಮಯದಲ್ಲಿ ಫೋನ್ ಮಾಡಿ, ನೋಡಮ್ಮ, ಎಂಥ ವ್ಯಾಧಿನೇ ಆಗಿರಲಿ ದೇವರು ಗುಣಪಡಿಸುವಂಥ ಶಕ್ತರಾಗಿದ್ದಾರೆ. ಯಾಕೆಂದರೆ ಅವರು ಸೌಖ್ಯದಾಯಕರಂತೇಳಿ ವಾಕ್ಯ ಹೇಳುತ್ತೆ, ಮತ್ತು ಘನವೈದ್ಯನು ಅಂತ ವಾಕ್ಯ ಹೇಳುತ್ತೆ. ಸೊ 100% ನಿಮ್ಮ ಬೆರಳು ಏನು ಮಾಂಸ, ಕಿವಿ, ರಕ್ತದಲ್ಲಿ ಒಂದು ಬಳಲ್ತಾ ಇದ್ದೀರ ಆ ನೋವಿನಿಂದ ದೇವರು ಖಂಡಿತವಾಗಲೂ ಬಿಡುಗಡೆ ಕೊಡ್ತಾರೆ ಅಂಥೇಳಿ ಅವ್ರಿಗೆ ಒಂದು ನಂಬಿಕೆಯಿಂದ ಪ್ರಾರ್ಥಿಸುವಾಗ ದೇವರು ಒಂದು ದೊಡ್ಡ ಕಾರ್ಯ ಮಾಡಿದ್ರು. ಆ ಸಮಯದಲ್ಲಿ ಒಂದು ಕಲ್ವಾರಿ ಶಿಲುಬೆಯಲ್ಲಿ ದೇವರು ಸುರಿಸಿದಂಥ ರಕ್ತ ಆ ಕೈಗಳಲ್ಲಿ, ಕಾಲುಗಳಲ್ಲಿ, ತನ್ನ ಹೃದಯದಲ್ಲಿ ಆ ಈಟಿಯನ್ನು ತಿವಿಯುವಾಗ ಆ ಒಂದು ರಕ್ತ, ಆ ಚುಮ್ಮಿದಂಥ ರಕ್ತವನ್ನಾಗಿ ದೇವರೇ ಅಪ್ಪ, ಅವ್ರ ಕೈಯಲ್ಲಿರುವಂಥ ಒಂದು ಎಣ್ಣೆಯನ್ನು, ಕೊಬ್ಬರಿ ಎಣ್ಣೆಯನ್ನು ನೀನು ರಕ್ತವನ್ನಾಗಿ ಮಾರ್ಪಡಿಸು, ಅದನ್ನು ರಕ್ತವಾಗಿ ಯೇಸು ನಾಮದಲ್ಲಿ ಆ ಒಂದು ಮಾಂಸದಲ್ಲಿ, ನರಗಳಲ್ಲಿ, ಮೂಳೆಗಳಲ್ಲಿ ಕರ್ತನೆ ಅದು ಪೋಷಣೆ ಮಾಡುವಾಗ ಸಂಪೂರ್ಣವಾಗಿ ಸ್ವಸ್ಥವಾಗುತ್ತೆ ಅಂಥೇಳಿ ಪ್ರಾರ್ಥಿಸುವಾಗ ದೇವರು ಒಂದು ದೊಡ್ಡ ಕಾರ್ಯ ಮಾಡಿದ್ದಾರೆ. ಆ ಎಣ್ಣೆ ಪ್ರಾರ್ಥನೆ ಮುಗಿದ ಮೇಲೆ ಒಂದು 15-20 ನಿಮಿಷ ಪ್ರಾರ್ಥಿಸುವ ಆ ಒಂದು ಸಮಯದಲ್ಲಿ ಏನಾಗಿದೆ, ಆ ಎಣ್ಣೆಯನ್ನು ಹಚ್ಚಿ ಒಂದು ಕಬೋರ್ಡ್ ಮೇಲೆ ಇಟ್ಟಿದ್ದಾರೆ. ಸ್ತೋತ್ರ. ಹಚ್ಚಿದಾದ್ಮೇಲೆ ಬೆಳಗ್ಗೆ ಎದ್ದು ಮತ್ತು ಬೆಳಗ್ಗೆ ಸಾಯಂಕಾಲ 2 ಸರಿ ಹಚ್ಚಿ ಅಂತೇಳಿದೆ ಅವರಿಗೆ. ಮತ್ತು ಅವ್ರು ಬೆಳಗ್ಗೆ ಆ ಒಂದು ಎಣ್ಣೆನ, ಕೊಕೊನೆಟ್ ಆಯಿಲ್ನ ತೊಗೊಳಕ್ಕೆ ಹೋಗ್ತಾರೆ, ಪ್ಯೂರ್ ಕೊಕೊನೆಟ್ ಆಯಿಲ್ನ. ಸೊ ಅದನ್ನು ತೆಗೆದುಕೊಳ್ಳುವಾಗ ಬೆಳಗ್ಗೆ ನೋಡಿದ್ರೆ ಅದು ಒಂದು ರಕ್ತಮಯವಾಗಿದೆ. ಸ್ತೋತ್ರ. ಬಹಳ ಸುವಾಸನೆ ಕೂಡ ಬಂದಿದೆ ಅಂತೇಳಿ ಆ ಸಿಸ್ಟರೇ ನನಗೆ ಬೆಳಗ್ಗೆನೇ ಫೋನ್ ಮಾಡಿ, ಪಾಸ್ಟರ್ ಈ ಥರ ನೀವು ರಾತ್ರಿ ಪ್ರೇಯರ್ ಮಾಡಿಕೊಟ್ಟಿದ್ದು ಆ ಒಂದು ಎಣ್ಣೆ ಈಗ ಈ ರೀತಿಯಾಗಿ ರಕ್ತಮಯವಾಗಿದೆ ನೋಡಿ ಅಂಥೇಳಿ ಹೇಳಿದ್ರು. ನನಗೂ ಭಾಳ ಆಶ್ಚರ್ಯ ಆಯಿತು, ಹೇಗೆ ಸಾಧ್ಯ ಅಂತೇಳಿ. ಯಾಕೆಂದರೆ ನಾನೇ ಹೇಳಿದೆ, ಅವ್ರಿಗೆ ಬೆರಳೇನಾದರೂ ಅದರೊಳಗಡೆ ಎಜ್ಬಿಟ್ಟೇನಮ್ಮ, ಯಾಕೆಂದರೆ ಆ ಬೆರಳಲ್ಲಿ ಒಂದು ಕಿವು ರಕ್ತ ಒಂದು ತುಂಬಿಕೊಂಡಿತ್ತಲ್ಲ, ಅದೇನಾದರೂ ಎಚ್ಚಿದ್ರ ಅಂತ ಕೇಳಿದೆ. ಇಲ್ಲ ಪಾಸ್ಟರ್, ನಾನು ಜಸ್ಟ್ ಅದನ್ನು ತೊಗೊಂಡು ಒಂದು ಹತ್ತಿನಲ್ಲಿ ಅದನ್ನು ಇದು ಮಾಡಿದೆ, ಮೇಲ್ಗಡೆ ಅದನ್ನು ಹಾಕ್ತೆ ಅಷ್ಟೇ. ಆದರೆ ಅದನ್ನು ಆ ಒಂದು ನೀವು ಪ್ರೇಯರ್ ಮಾಡಿರುವಂಥ ಎಣ್ಣೆನ ನಾನು ಕಬೋರ್ಡ್ ಮೇಲೆ ಇಟ್ಟಿದ್ದೆ. ಬಟ್ ಬೆಳಗ್ಗೆ ಅದನ್ನು ನೋಡುವಾಗ ಅದು ಫುಲ್ಲು ಬ್ಲಡ್ ಥರ, ಅಂದರೆ ರಕ್ತಮಯವಾಗಿದೆ ಅಂಥೇಳಿ ನನಗೆ ಆಶ್ಚರ್ಯ ಆಯಿತು ಪಾಸ್ಟರ್. ಅದಕ್ಕೆ ನಾನು ಕಾಲ್ ಮಾಡಿದೆ ಅಂಥೇಳಿ. ದೇವರು 2 ತಿಂಗಳಿಂದ ನಾನು ನಿದ್ದೆ ಮಾಡಿರಲಿಲ್ಲ ಈ ಒಂದು ನೋವಲ್ಲಿ. ನನ್ನ ಕೈಯೆಲ್ಲ ನೀಲಿ ಬಣ್ಣ ಆಗಿತ್ತು, ಬ್ಲಡ್ಡೆಲ್ಲ ಒಂಥರ ನೀಲಿ, ಈ ಕೈ ಎಲ್ಲವೂ ನನ್ನ ನೀಲಿಮಯ ಬ್ಲಡ್ ಆ ಥರ ಆಗಿತ್ತು. ಆದರೆ ದೇವರು, ನೀವು ಪ್ರೇಯರ್ ಮಾಡಿದ್ಮೇಲೆ ದೇವರು ಒಂದು ಅದ್ಭುತ ಕಾರ್ಯವನ್ನು ಮಾಡಿದರೆ ಈಗ ನನ್ನ ಬೆರಳು ಆ ನೀಲಿಮಯವಾದಂಥ ರಕ್ತ ಇವತ್ತು ಮತ್ತೆ ನನ್ನ ಕೈ ನಾರ್ಮಲ್ ಸ್ಟೇಜಿಗೆ ಬಂದಿದೆ ಅಂಥೇಳಿ ಆ ಸಿಸ್ಟರು ಹೇಳ್ತಾರೆ. ಆ ಸಾಕ್ಷಿ ದೇವ್ರ ನಮ್ಮ ಮಹಿಮೆ ಪಡಲಿ, ದೇವರಿಗೆ ಮಹಿಮೆ ಉಂಟಾಗಲಿ. ಸೊ ಅದೇ ರೀತಿ ಯೇಸು ನಾಮದಲ್ಲಿ ಆ ಒಂದು ಸುವಾಸನೆ, ಆ ಒಂದು ರಕ್ತಮಯವಾದಂಥ ಆ ಒಂದು ಎಣ್ಣೆ ಯೇಸು ನಾಮದಲ್ಲಿ ಹಲವಾರು ಜನಗಳಿಗೆ ನಾನು ಈ ಒಂದು ಸಾಕ್ಷಿನ ಹಂಚ್ಕೋಬೇಕಂತೇಳಿ ದೇವರು ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಓಪನ್ ಮಾಡುವಂಥ ಕಾರ್ಯವನ್ನು ದೇವರು ನನಗೆ ಪ್ರೇರೇಪಣೆ ಮಾಡಿದ್ದಾರೆ. ಸೊ ನನ್ನ ಯೂಟ್ಯೂಬ್ ಚಾನಲ್ ಬಂದು ದಿವಾಕರ್ ಡ್ಯಾನಿಯಲ್ ಪಾಸ್ಟರ್ ಅಂಥೇಳಿ. ಸೊ ನೀವು ಈ ಸಾಕ್ಷಿಗಳನ್ನು ನೋಡಿ ದೇವರು ನಮ್ಮ ಮಹಿಮೆ ಪಡಿಸಿ, ನಿಮ್ಮ ಜೀವಿತದಲ್ಲೂ ಕೂಡ ಅನೇಕ ಸಾಕ್ಷಿಗಳು ನಿಮ್ಮ ಜೀವಿತದಲ್ಲೂ ದೇವರದ್ದು ದೊಡ್ಡ ಕಾರ್ಯವನ್ನು ಮಾಡಿ ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸ್ತೋತ್ರ. ಅದೇ ರೀತಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಮತ್ತು
ಲೈಕ್ ಮಾಡಿ. ಯಾಕಂದರೆ ಪ್ರತಿದಿನವೂ ಒಂದೊಂದು ಸಾಕ್ಷಿ, ಒಂದೊಂದು ಹಾಡು, ಒಂದೊಂದು ಸಂದೇಶವನ್ನು ಕಳಿಸ್ಲಿಕ್ಕೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಅವಕಾಶಕ್ಕೆ ದೇವರು ಕೊಟ್ಟಂಥ ಸಮಯ ದೇವರಿಗೆ ಕೋಟಿ ಸ್ತೋತ್ರ ಉಂಟಾಗಲಿ. ನಾನು ಕಡೆಯ ಉಸಿರೋವರೆಗೂ, ಕಡೆಯ ದಿನಗಳವರೆಗೂ, ದೇವ್ರ ಮರಣದವರೆಗೂ, ನಾನು ಕಡೆಯ ಉಸಿರೋವರೆಗೂ ಅನೇಕ ಜನಗಳಿಗೆ ಸಾಕ್ಷಿ, ಅನೇಕ ಜನಗಳಿಗೆ ಒಂದು ರಕ್ಷಣೆ ಮಾರ್ಗ, ಅನೇಕ ಜನಗಳಿಗೆ ಒಂದು ಸಾಂತ್ವನ, ಸಮಾಧಾನ, ಚೈತನ್ಯ ಪಡಿಸುವಂಥ, ಬಲಪಡಿಸುವಂಥ ಕೃಪೆಯನ್ನು ದೇವರು ನಾನು ಕೊಟ್ಟಿದ್ದಾರೆ. ಅದನ್ನು ನಾನು ಕಡೆಯ ಉಸಿರೋವರೆಗೂ ನಾನು ಮಾಡ್ತೀನಿ. ಸೊ ಅದಕ್ಕೆ, ಯಾಕೆಂದರೆ ನಾನು ಕೊರೋನಾ ಸಮಯದಲ್ಲೇ ಸಾಯಬೇಕಾಗಿತ್ತು. ಆದರೆ ಕೀರ್ತನೆ 121ನೇ ಅಧ್ಯಾಯ, ಭೂಮಿ ಆಕಾಶವು ನಿರ್ಮಿಸಿದಂತೆ ಯೆಹೋವನಿಂದಲೇ ಸಹಾಯ ಬರೋದು ಅಂತೇಳಿ ವಾಕ್ಯ, ಅದನ್ನು ಪೂರ್ತಿ ಓದಾದ್ಮೇಲೆ ಮತ್ತೆ ನನಗೆ 90% ನಾನು ಸತ್ತಿದ್ದೆ. ತುಂಬ ಬಿ ಪಿ ಲೋ ಆಗಿಬಿಟ್ಟಿತ್ತು. ಮನೇಲಿ ಯಾರೂ ಇಲ್ಲ, ಕ್ವಾರಂಟೈನ್. ಆದರೂ ಕೂಡ ಆ ಸಮಯದಲ್ಲಿ ದೇವರು ಮತ್ತೆ ಆ ಒಂದೊಂದು ಕೀರ್ತನೆ 121ನೇ ಅಧ್ಯಾಯ ನನ್ನನ್ನು ಚೈತನ್ಯ ಪಡಿಸು ಜೀವ ದೇವರು ಮತ್ತೆ ನನಗೆ ಕೊಟ್ಟು, HKL ರಾಜನಿಗೆ 15 ವರ್ಷಗಳ ಕಾಲ ಕೊಟ್ಟಂಗೆ ಮತ್ತೆ ನನಗೆ ಆಯುಷ್ಯನ ದೇವರು ಕೊಟ್ಟರು. ದೇವರಿಗೆ ನಾನು ಎಷ್ಟು ಕೃತಜ್ಞತೆ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ದೇವರಿಗೆ ಸ್ತೋತ್ರ. ದೇವರು ಮಾಡಿದಂಥ ನನ್ನ ಜೀವಿತದಲ್ಲಿ ಉಪಕಾರ ನಾನು ಯಾವಾಗಲೂ ನೆನೆಸ್ತೇನೆ. ಥ್ಯಾಂಕ್ ಯು ಜೀಸಸ್. ಈ ಒಂದು ಸಾಕ್ಷಿಯನ್ನು, ಆ ಸಾಕ್ಷಿಯ ಮುಖಾಂತರ, ಆ ಸಾಕ್ಷಿ ಕೂಡ ನಾವು ವಿಡಿಯೋ ಮಾಡಿದ್ವಿ, ಅದನ್ನು ಇದಕ್ಕೆ ಹಾಕ್ತೀವಿ. ಸೊ ಇದನ್ನು ನೋಡಿ, ಅದನ್ನು ಆ ಸಾಕ್ಷಿಯನ್ನು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ. ಯಾಕೆ ನನಗೂ ಆಶ್ಚರ್ಯ ಆಯಿತು. ಆದರೆ ದೇವರು ಮಾಡಿರುವಂಥ ಅದ್ಭುತ ಕಾರ್ಯವನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಮತ್ತು ಅದನ್ನು ಯಾವತ್ತೂ ಕೂಡ ನಾವು ಸ್ಬೇಕಂತ ಯೋಚನೆಯನ್ನು ಕೂಡ ಮಾಡಬಾರ್ದು. ಯಾಕೆ ಅಂತಂದರೆ ಆ ಎಮ್ಮ ಹೇಳಿದಂಥ ಸತ್ಯ ಆ ವಿಡಿಯೋನೇ ಕೂಡ ಮಾಡಿ ಕಳಿಸಿದ್ದಾರೆ. ಅದನ್ನು ನಿಮ್ಮ ಮುಂದೆ ಕಳಿಸ್ತಾ ಇದ್ದೀನಿ. ಇದನ್ನು ನೋಡಿದಂಥ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಮಾಡಿ, ಮತ್ತು ಪ್ರತಿದಿನ ಸಂದೇಶವನ್ನು ಲೈಕ್ ಮಾಡಿ. ನಿಮ್ಮ ಯೇಸುವಿನ ಮಗನಾದಂಥ ನಿಮ್ಮ ಪ್ರೀತಿಯ ದಿವಾಕರ್ ಧ್ಯಾನಿಯಲ್ಲಿಂದ ಯೇಸುವಿನ ಹೆಸರಿನಲ್ಲಿ ಎಲ್ಲರಿಗೂ ಒಂದನ್ನೇ ತಿಳಿಸ್ತೇನೆ. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ನನ್ನ ಹೆಸರು ವಿಮಿತಾ ಅಂತ. ನನ್ನ ಕೈಗೆ ಕಬ್ಬಣ ನಾರ್ದು ಸ್ಕ್ರಬ್ಬರ್ ಹೋಗಿಬಿಟ್ಟು ನನ್ನ ಕೈ ಹೀಗಾಗಿದೆ ನೋಡಿ. ನಮ್ಮ ಮಂದಿರದಲ್ಲಿ ಯಾರೇ ಆಗಲಿ ನಮಗೆ ಪ್ರೇಯರ್ ಮಾಡಲಿಲ್ಲ, ರಿಕ್ವೆಸ್ಟ್ ಕೇಳಲು ಮಾಡಲಿಲ್ಲ. ಆದರೆ ಒಬ್ಬರು ಸಿಸ್ಟರ್ ಮೂಲಕ ನಾನು ದಿವಾಕರ್ ಪಾಸ್ಟರ್ ಅವ್ರ ಕಡೆಯಿಂದ ನಾನು ಪ್ರೇಯರ್ ಮಾಡಿಸ್ಕೊಂಡಿದ್ದೀನಿ. ನನಗೆ ಇವಾಗ ಸ್ವಲ್ಪ ಸೌಖ್ಯವಾಗಿದೆ. ಅಂದರೆ ಇದು ಕಿವಿ ಹಿಡಿದು, ಈ ಗಾಯ ಕಿವಿ ಹಿಡಿದು ರಕ್ತಮಯವಾಗಿತ್ತು ಪೂರ್ತಿ. ಸ್ಕಿನ್ ಒಂದು ಕಡೆಯಿಂದ ತಿನ್ಕೊಂಡು ಬಂದಿದೆ. ಆದರೆ ನನ್ನ ಸ್ಕಿನ್ ಹೋಗಿದೆ ಅಂದರೆ ಈಗ ನನ್ನ ಫಿಂಗರ್ ನೋಡಿ, ನನ್ನ ಫಿಂಗರ್ ಈಗ ಇಷ್ಟು ಭಾಗ ಹೋಗಿದೆ. ಆದರೆ ಅವರು ಪ್ರೇಯರ್ ಮಾಡಿದ್ಮೇಲೆ ಕೊಬ್ಬರಿ ಎಣ್ಣೆ ಇಟ್ಕೊಂಡು ಪ್ರೇಯರ್ ಮಾಡಿ ಅಂತ ಹೇಳಿದ್ರು. ನಾನು ಕೊಬ್ಬರಿ ಎಣ್ಣೆ ಪ್ಯೂರ್ ಕೋಕೋನಟ್ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ನಾನು ಹಾಕಿರೋ ಆಯಿಲ್ ಇದು ಪ್ಯೂರ್ ಕೋಕೋನಟ್ ಆಯಿಲ್. ಅದು ಒಂದು ರಾತ್ರಿಯಲ್ಲಿ ಈ ಥರ ಚೇಂಜ್ ಆಗಿದೆ ನೋಡಿ. ಅವರು ಪ್ರೇಯರ್ ಮಾಡಿದ್ದು ನೈಟು 10-15 ಹಂಗೆ ಮಾಡಿದ್ದಾರೆ. ಅದು 10-15ಗೆ ಮಾಡಿದಾಗ ಮಾಮೂಲಿ ಕೊಬ್ಬರಿ ಎಣ್ಣೆ, ಅದು ಇವಾಗ ಬೆಳಗ್ಗೆ ಎದ್ದು ನೋಡಿದಾಗ ಈ ಥರ ಬಣ್ಣ ಬಂದಿದೆ, ರಕ್ತಮಯವಾಗಿದೆ. ಅಂದರೆ ಇದರ ಸುವಾಸನೆ ಕೂಡ ಬಂದಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ದಿಸ್ ಇಸ್ ಮಿರಿಕಲ್. ಇದು ಮೆರೆಕಲ್, ನಿಜವಾಗ್ಲೂ ಅದ್ಭುತನೇ. ಇದು ಎಲ್ಲೂ ನಡೆದಿಲ್ಲ, ನಾನು ನೋಡಿಲ್ಲ, ನಾನು ಕೇಳಲಿಲ್ಲ. ನೀರಿನ ದ್ರಾಕ್ಷಾರಸ ಮಾಡ್ತಾರೆ ದೇವರು ಅನ್ನೋ ಮಾತು ನಿಜ ಆಗಿದೆ. ಆದರೆ ಪಾಸ್ಟರ್ ಪ್ರಕಾರ ನನಗೆ ಇದು ಪ್ರೇಯರ್ ಆಯಿಲು ಈ ಥರ ರಕ್ತವಾಗಿ ಸುವಾಸನೆಯಿಂದ ಬಂದಿದೆ ಅಂದರೆ ನನಗೆ ಅದು ಹೇಳೋಕ್ಕಾಗ್ತಿಲ್ಲ, ಅದು ಏನಂತ ಗೊತ್ತಿಲ್ಲ. ಆದರೆ ಇದನ್ನು ಕೊಬ್ಬರಿ ಎಣ್ಣೆನ ಇದನ್ನೇ ನಾನು ಹಚ್ತಾ ಇದ್ದೀನಿ. ಈಗ ಹಚ್ತಾ ಇರಬೇಕಾದ್ರೆ ಈಗ ನನ್ನ ಗಾಯ ಹೀಗೆ ಆಗಿದೆ ನೋಡಿ, ವಾಸಿ ಆಗ್ತಾ ಬಂದಿದೆ. ನಾನು 1 ತಿಂಗಳಿಂದ ನಾನು ನಿದ್ದೆ ಮಾಡಿಲ್ಲ, 1 ತಿಂಗಳು ನಿದ್ದೆ ಮಾಡಿಲ್ಲ. ನೈಟೆಲ್ಲ ಅಳ್ತಾ ಕೂತ್ಕೊಂಡಿದ್ದೀನಿ. ನನ್ನ ಕೈಯೆಲ್ಲ ನೀಲಿ ಬಣ್ಣ ಆಗಿತ್ತು, ನನ್ನ ಬೆರಳೆಲ್ಲ ನೀಲಿ ಬಣ್ಣ ಆಗಿತ್ತು, 2 ಕೈ ಆಗಿತ್ತು. ಈಗ ನೋಡಿ ನನ್ನ ಕೈ ಬೆಳಪಾಗಿ ನಾರ್ಮಲ್ ಆಗಿದೆ. ಅಂದರೆ ಈಗ ನನಗೆ ಬ್ಲೂ ಕಲರ್ ಹೋಗ್ಬಿಟ್ಟು ನಾರ್ಮಲ್ ಕಲರ್ಗೆ ಬಂದಿದೆ. ಅಂದರೆ ಇದೆಲ್ಲ ಪಾಸ್ಟರ್ ದಿವಾಕರ್ ಸರ್ ಅವ್ರ ಕಡೆಯಿಂದ ಅವ್ರ ಪ್ರಾರ್ಥನೆ,
ನಮ್ಮ ವಿಶ್ವಾಸ ಅಂತ ಹೇಳ್ತಾರೆ. ಆದರೆ ನಾನು ಹೇಳ್ತೀನಿ, ಅವ್ರ ಅದ್ಭುತವಾದ ಪ್ರಾರ್ಥನೆ ನನಗೆ ಸ್ವಸ್ಥ ಮಾಡ್ತು ಯೇಸುವಿನ ನಾಮದಲ್ಲಿ. ನಾನು ದಿವಾಕರ್ ಪಾಸ್ಟರ್ ಅವರಿಗೆ ಕೃತಜ್ಞತೆಗಳು ಹೇಳ್ತೇನೆ, ದೇವರಿಗೆ ಸ್ತೋತ್ರ ಹೇಳ್ತೇನೆ. ಆದರೆ ನಮಗೆ ಯಾವ ಸಮಯದಲ್ಲಿ ಯಾರೂ ನಮಗೆ ಪ್ರಾರ್ಥನೆ ಮಾಡಿಲ್ಲ. 1 ತಿಂಗಳಿಂದ ನರಳ್ತಾ ಇದ್ದೀನಿ. ನಮ್ಮ ಚರ್ಚ್ ಪಾಸ್ಟರ್ ಆಗಲಿ ಯಾರೂ ಮಾಡಿಲ್ಲ ನನಗೆ ಪ್ರೇಯರು. ಅಂದರೆ ಒಬ್ಬರು ಸಿಸ್ಟರ್ ಮೂಲಕ ನಾನು ಅಂದರೆ ಅವ್ರ ಪಾಸ್ಟರ್ ನಂಬರ್ ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ಅವರು ರಾತ್ರಿ ಆದರೂ ಮಾಡಿ, ಬೆಳಗ್ಗೆ ಮಾಡಿ, ಮಧ್ಯಾಹ್ನ ಮಾಡಿ, ಎಷ್ಟೋ ದೂರದಿಂದ ನನಗೆ ಫೋನ್ ಮಾಡಿ ಪ್ರೇಯರ್ ಮಾಡಿದ್ದಾರೆ. ಇವತ್ತು ನಾನು ಸ್ವಸ್ಥ ಆಗಿದ್ದೇನೆ. 7 ದಿನದ ನಂತರ ನಿಂಗೆ ಚೆನ್ನಾಗಾಗುತ್ತೆ ಅಂದರು. ಆದರೆ ಅವ್ರು ಪ್ರಾರ್ಥನೆ ಮಾಡಿ ಆ ರಾತ್ರಿಗೆ ನನ್ನ ಮನಸ್ಫೂರ್ತಿಯಾಗಿ ನಿದ್ದೆ ಮಾಡಿದ್ದೀನಿ. 2ನೇ ದಿನ ಸ್ವಲ್ಪ ನೋವಿತ್ತು, ಆದರೆ ಮುಂಜಾನೆಗೆ ಅದು ಕೂಡ ಹೋಗಿ ನೋವೆಲ್ಲ ಸೌಖ್ಯವಾಗಿದೆ. ಆದರೆ ಬೆರಳಷ್ಟೇ ಭಾರವಾಗಿದೆ, ಅದನ್ನು ಕೆಲಸ ಮಾಡೋಕ್ಕಾಗ್ತಿಲ್ಲ. ಅದು ಸ್ವಲ್ಪ ದೇವ್ರ ಆಶೀರ್ವಾದ ಮಾಡೇ ಮಾಡ್ತಾರೆ, ನಾನು ನಂಬ್ತೀನಿ ವಿಶ್ವಾಸದಿಂದ. ದಿವಾಕರ್ ಪಾಸ್ಟರ್ಗೆ ನನಗೆ ವಂದನೆಗಳು ಹೇಳ್ತಾನೆ. ಥ್ಯಾಂಕ್ ಯು ದಿವಾಕರ್ ಪಾಸ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ. ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಲಿ. ದೇವರಿಗೆ ಮಹಿಮೆ. ನಿಮ್ಮ ಕುಟುಂಬವನ್ನು ದೇವ್ರ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ. ನನ್ನನ್ನು ನಮ್ಮ ದೇವ್ರ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ. ನೀವು ಇನ್ನೂ ಮತ್ತೆಷ್ಟು ಆತ್ಮಗಳನ್ನ ರಕ್ಷಣೆಗೆ ತಗೊಂಡು ಬರಬೇಕು. ದೇವರು ನಿಮ್ಮಲ್ಲಿದ್ದು ಎಲ್ಲ ಕಾರ್ಯವನ್ನು ಅದ್ಭುತ ಕಾರ್ಯವಾಗಿ, ಆಶ್ಚರ್ಯ ಕಾರ್ಯವಾಗಿ ಮಾಡಬೇಕು. ಅದು ನನಗೆ ಹೇಳಬೇಕಂದ್ರೆ ಇದೊಂದೇ ನನಗೆ ಅರ್ಥ ಆಗ್ತಿಲ್ಲ. ಇದು ಯಾಕೆ ಈ ಬಣ್ಣ ಬಂದಿದೆ, ಸುವಾಸನೆ ಆಗಿದೆ ಅಂದರೆ ಅವ್ರ ಪ್ರಾರ್ಥನೆ ಬಲನ ಎಲ್ಲ ಪರಿಶುದ್ಧಾತ್ಮನ ಇದನ್ನು ಟಚ್ ಮಾಡಿದ್ರ ಅದೊಂದು ನನಗೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಫಸ್ಟೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. God bless you. Praise the God.